ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಕಬ್ಬನ್ ಪಾರ್ಕ್ನಲ್ಲಿ ನಡೀತಿರೋ ಫ್ಲವರ್ ಶೋಗೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೀವೇನಾದರೂ ಕಬ್ಬನ್ ಪಾರ್ಕ್ಗೆ ಮೆಟ್ರೋ ಮೂಲಕ ಬರ್ತಿದ್ದೀರಾ ಅಂದರೆ ಸಿ ಎಕ್ಸಿಟ್ ತೊಗೊಳ್ಳಿ, ಅಲ್ಲೇ ನಿಮಗೆ ಟಿಕೆಟ್ ಕೌಂಟರ್ ಕೂಡ ಇರುತ್ತೆ. ಸೊ ಎಂಟ್ರೆನ್ಸ್ ಕೂಡ ಅಲ್ಲೇ ಇದೆ, ನಿಮ್ಗೆ ಈಸಿ ಆಗುತ್ತೆ. ಈ ವರ್ಷದ ಕಬ್ಬನ್ ಪಾರ್ಕ್ ಫ್ಲವರ್ ಶೋನ ಥೀಮ್ ಬಂದು ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ. ಈ ಫ್ಲವರ್ ಶೋ ಬಂದು ನವೆಂಬರ್ 27ರಿಂದ ಡಿಸೆಂಬರ್ 7ನೇ ತಾರೀಕು ತನಕ ನಡೀತಿದೆ. ಇದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಎಂಟ್ರಿ ಫೀ ಬಂದು ಒಬ್ಬರಿಗೆ 30 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ. ಮಕ್ಕಳೇನಾದರೂ ಸ್ಕೂಲ್ ಯೂನಿಫಾರ್ಮ್ ಹಾಗೂ ID ಕಾರ್ಡ್ನ ತೋರಿಸಿದ್ರೆ ಎಂಟ್ರಿ ಫ್ರೀ ಆಗಿರುತ್ತೆ. ಸೊ ನೀವು ಕೂಡ ಕಬ್ಬನ್ ಪಾರ್ಕ್ನಲ್ಲಿ ನಡೀತಿರೋ ಫ್ಲವರ್ ಶೋಗೆ ಬರಬೇಕಂತ ಪ್ಲ್ಯಾನ್ ಮಾಡಿದರೆ ಬೆಸ್ಟ್ ಟೈಮ್ ಬರೋದೇನೆಂದರೆ ಬೆಳಗ್ಗೆ ಹೊತ್ತು. ಇದು 6 AM ಸ್ಟಾರ್ಟ್ ಆಗುತ್ತಂತ ಹೇಳ್ತಾರೆ, ಬಟ್ ನೀವು ಅರೌಂಡ್ 10 o'clock ಅಂದರೆ ನೀವು ನೋಡ್ಬೋದು. ಡೇ ಲೈಟಲ್ಲಿ ಫ್ಲವರ್ ಶೋ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮಧ್ಯಾಹ್ನ ಹೊತ್ತಿಂದ ಕ್ರೌಡು ಜಾಸ್ತಿ ಆಗ್ತಾ ಇರುತ್ತೆ. ಫಸ್ಟ್ ಎಂಟರ್ ಆದ ತಕ್ಷಣ ನಮಗೆ ಕಾಣಿಸೋದೆ ರಾಧಾಕೃಷ್ಣ ಐಡಲ್ ಜೊತೆ ಇಲ್ಲಿ ಹಾರ್ಟ್ ಶೇಪಲ್ಲಿ ರೆಡ್ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ಬಂದರೆ ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಆಗ್ತಿದೆ. ಬನ್ನಿ ನೋಡೋಣ. ಇವಾಗ ನೀವು ನೋಡ್ತಿರೋದು ಡೀರ್ ಶೇಪು. ಇಲ್ಲಿ ಆರೆಂಜ್ ಮತ್ತೆ ವೈಟ್ ಫ್ಲವರ್ಸ್ನ ಯೂಸ್ ಮಾಡಿ ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ನ ಇಟ್ಟಿದ್ದಾರೆ. ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಯೂಶಲಿ ಕಬ್ಬನ್ ಪಾರ್ಕ್ನಲ್ಲಿ ಇಷ್ಟು ಫ್ಲವರ್ಸ್ ಇರಲ್ಲ, ಬಟ್ ಈ ಸತಿ ಫ್ಲವರ್ ಶೋಗಂತ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಆ ಫ್ಲವರ್ಸ್ನ ಎಲ್ಲ ಸೈಡಲ್ಲಿ ಇಟ್ಟಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಕಡೆ ಇಟ್ಟಿದ್ದಾರೆ ಡಿಫ್ರೆಂಟ್ ಫ್ಲವರ್ಸ್ನ. ಸೊ ನೀವು ಸಿ ಎಕ್ಸಿಟಿಂದ ಬರ್ತಿದ್ದೀರಾ ಅಂದರೆ ಬ್ಯಾಂಡ್ ಸ್ಟ್ಯಾಂಡ್ ಆಪೋಸಿಟ್ ಸರ್ಕಲ್ನಲ್ಲೇ ಫ್ಲವರ್ ಶೋ ಸ್ಟಾರ್ಟ್ ಆಗೋದು. ಸೊ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ವೆರೈಟೀಸ್ ಆಫ್ ತರಕಾರಿಗಳನ್ನ ಯೂಸ್ ಮಾಡಿ ಆನೆನ ಮಾಡಿದ್ದಾರೆ. ಬನ್ನಿ ನೋಡೋಣ. ನೀವು ನೋಡ್ಬೋದು ನಿಂಬೆಹಣ್ಣು, ಟೊಮ್ಯಾಟೊ, ಹಾಗಲಕಾಯಿ, ಕ್ಯಾಪ್ಸಿಕಮ್ಮು ಎಲ್ಲ ಯೂಸ್ ಮಾಡಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಎಷ್ಟು ಪೇಷನ್ಸ್ ಆಗಿ ಮಾಡಿರ್ಬೋದು ಅವರು. ಹಾರ್ಡ್ ವರ್ಕ್ಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಸೊ ನನಗೆ ಮೋಸ್ಟ್ ಫೇವ್ರೆಟ್ ಅಂತ ಅನಿಸಿದೆ ಇದೆ ನಮ್ಮ ಕರ್ನಾಟಕ. ಎಷ್ಟು ಚಂದ ಅಲ್ವಾ? ಸೊ ಇಲ್ಲಿ ನೀವು ನೋಡ್ಬೋದು ಬ್ಯಾಂಡ್ ಸ್ಟ್ಯಾಂಡ್ ಅಪೋಸಿಟಲ್ಲೇ ಬ್ಯೂಟಿಫುಲ್ ಆಗಿರೋ 2 ಡಾಲ್ಫಿನ್ಸ್ನ ಮಾಡಿದ್ದಾರೆ. ಹಾಗೆ ಸೇಮ್ ಇದೇ ಸರ್ಕಲ್ ಆಪೋಸಿಟ್ನಲ್ಲೇ ಇಲ್ಲೂ ಕೂಡ ಸ್ಟಾಲ್ಸ್ನ ಹಾಕಿದ್ದಾರೆ. ಸೊ ಅಲ್ಲಿ ನೀವು ನೋಡಿದ್ದು ತರಕಾರಿಯಿಂದ ಮಾಡಿರುವ ಆನೆ, ಬಟ್ ಇಲ್ಲಿ ಎಲ್ಲ ಲೀವ್ಸ್ ಫ್ಲವರ್ಸಿಂದ ಆನೆನ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ನೋಡಿ ನೀವು ಕರ್ನಾಟಕ ಮ್ಯಾಪ್ನ ಸಿರಿಧಾನ್ಯದಿಂದ ಮಾಡಿದ್ದಾರೆ ನೋಡಿ. ಆಲ್ಮೋಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿರಿಧಾನ್ಯ, ನಟ್ಸ್ನ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಹಾಗೂ ಫ್ಲವರ್ಸ್ನ ಇಲ್ಲಿ ನೀವು ನೋಡ್ಬೋದು. ನಾನೇ ಎಷ್ಟೋ ಫ್ಲವರ್ಸ್ ಹೆಸರುಗಳೇ ನನಗೆ ಗೊತ್ತಿರಲಿಲ್ಲ, ಇಲ್ಲಿ ಬಂದು ಗೊತ್ತಾಯಿತು. ಸೊ ಇಲ್ಲಿ ನೋಡ್ಬೋದು ಬಟರ್ಫ್ಲೈ ಇದೆ, ಫ್ಲವರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಹಾಗೂ ಲೀವ್ಸಿಂದ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ನೀವು ಕ್ಯಾಕ್ಟಸ್ನ ಇಟ್ಟಿದ್ದಾರೆ. ಸೊ ಹಾಗೆ ಕ್ಯಾಕ್ಟಸ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಟ್ರ್ಯಾಕ್ಟರ್ನ ಮಾಡಿದ್ದಾರೆ ಕಂಪ್ಲೀಟ್ ಫ್ಲವರ್ಸಿಂದ. ಸೊ ಇದು ರಿಯಲ್ ಟ್ರ್ಯಾಕ್ಟರ್ನೇ ಫ್ಲವರಿಂದ ಡೆಕೋರೇಷನ್ ಮಾಡಿದ್ದಾರೆ ಅಥವಾ ಹೆಂಗೆ ಮಾಡಿದಾರೋ, ಬಟ್ ನಿಜ ಹ್ಯಾಟ್ಸ್ ಆಫ್ ಟು ದರ್ ಕ್ರಿಯೇಟಿವಿಟಿ.
ಹಾಗೆ ನೀವು ನೋಡಿದ್ರೆ ಕ್ಯಾಕ್ಟಸ್ನಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಆಫ್ ಕ್ಯಾಕ್ಟಸ್ ನೀವು ನೋಡ್ಬೋದು. ಸೊ ಹಾಗೆ ಇಲ್ಲಿ ನೀವು ನೋಡಿದ್ರೆ ಬ್ಯೂಟಿಫುಲ್ ಆಗಿರೋ 2 ಚಿಕನ್ಸ್ನ ಮಾಡಿದ್ದಾರೆ. ಹಾಗೆ ಫಿಶ್ಶು ಕೂಡ ಇದೆ. ಎಷ್ಟು ದಿನ ತೊಗೊಂಡಿರ್ತಾರೋ ಗ್ಯಾರಂಟಿ ಇಲ್ಲ, ಬಟ್ ನಿಜ ಬೀನ್ ಆರ್ಟ್ ಪರ್ಸನ್ ನನಗಂತೂ ಕಣ್ಣು ತುಂಬ್ತಾ ಇದೆ. ಸೊ ಇಲ್ಲಿ ನೋಡಿ ನೀವು ವುಡ್ಡಿಂದ ರ್ಯಾಬಿಟ್ನ ಮಾಡಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸೊ ಇವತ್ತು ಫಸ್ಟ್ ಡೇ ಹಾಗೂ ವೀಕ್ ಡೇ ಆಗಿರೋದ್ರಿಂದ ಕ್ರೌಡ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಅಷ್ಟೊಂದೇನಿಲ್ಲ, ಮ್ಯಾನೇಜಬಲ್ ಆಗಿದೆ. ಸೊ ನೀವು ಆರಾಮಾಗಿ ಬಂದು ಹೋಗ್ಬೋದು. ಸೊ ನೀವು ಕೂಡ ಬರ್ತಿದ್ದೀರಾ ಅಂದರೆ ವೀಕ್ ಡೇನ ಪ್ರಿಫರ್ ಮಾಡಿ. ಸೊ ಇವಾಗ ನಾವು ಕರೆಕ್ಟಾಗಿ ಫೌಂಟೇನ್ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಫೌಂಟೇನ್ ಸರ್ಕಲ್ ಹತ್ರ ಬಂದರೆ ಮೇನ್ ಅಟ್ರಾಕ್ಷನ್ ಏನಂದರೆ ಇದು ಪೈನಾಪಲ್ಲು, ಆ್ಯಪಲ್ಲು ಹಾಗೆ ಬನಾನನ ಮಾಡಿದ್ದಾರೆ ಫ್ಲವರ್ಸಿಂದ. ತೋರಿಸ್ತೀನಿ ಬನ್ನಿ. ಬಟ್ ಕ್ರೌಡ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಸೊ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಈ ಫ್ರೂಟ್ ಸೆಕ್ಷನ್ಸ್ನ ಮುಗಿಸ್ಕೊಂಡು ಮುಂದೆ ಬಂದರೆ ಸೊ ಇಲ್ಲಿ ನೀವು ಹಂಪಿ ರಥನ ನೋಡ್ಬೋದು. ತುಂಬಾ ಕಲರ್ಫುಲ್ ಆಗಿದೆ. ಸೊ ಇಲ್ಲಿ ಅಷ್ಟೇ ನೀವು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ನ ಇಟ್ಟಿದ್ದಾರೆ. ಎಸ್ಪೆಷಲಿ ಫೌಂಟೇನ್ ಸರ್ಕಲ್ ಹತ್ರ ತುಂಬಾ ಬ್ಯೂಟಿಫುಲ್ ಆಗಿರೋ ಕಲರ್ಫುಲ್ ಆಗಿರೋ ಕಲರ್ಫುಲ್ ಆಗಿರೋ ಫ್ಲವರ್ಸ್ನ ಇಟ್ಟಿದ್ದಾರೆ. ಸೊ ಫೌಂಟೇನ್ ಸರ್ಕಲ್ಲಿಂದ ನೋಡೋದಾದರೆ ಇಲ್ಲಿ ಸೂರ್ಯನ ಮಾಡಿದ್ದಾರೆ, ಸನ್ನ ಮಾಡಿದ್ದಾರೆ. ರೆಡ್ ಮತ್ತು ಯೆಲ್ಲೋ ಫ್ಲವರ್ಸ್ನ ಯೂಸ್ ಮಾಡಿ ಸನ್ನ ಮಾಡಿದ್ದಾರೆ. ಅದು ಮುಂದೆನೂ ಅಷ್ಟೇ. ಇದು ವಿಸ್ತಾ ಅಂತ ಫ್ಲವರ್ ಬಂದು ವಿಸ್ತಾ ಅಂತ ನೋಡಿ ತುಂಬಾ ಚೆನ್ನಾಗಿದೆ. ಸೊ ನೀವು ಬಾಲ್ಭವನ ಹೋಗೋ ರೂಟಲ್ಲಿ ಬಂದರೆ ಇಲ್ಲಿ ಕಂಪ್ಲೀಟ್ ಬಾಲ್ಭವನ ರೂಟ್ನಲ್ಲಿ ಸ್ಟಾಲ್ಸ್ನ ಇಟ್ಟಿದ್ದಾರೆ. ಬನ್ನಿ ನೋಡೋಣ. ಫಸ್ಟ್ ಸ್ಟಾಲ್ ಬಂದು ಸೈಕಲ್ ಅಗರಬತ್ತಿ ಸ್ಟಾಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸು, ಫ್ಲವರ್ಸು ಎಲ್ಲ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಪ್ಲ್ಯಾಂಟೇಷನ್ ಮಾಡ್ಬೋದು. ನೀವು ನೋಡ್ಬೋದು ಡಿಫ್ರೆಂಟ್ ವೆರೈಟೀಸ್ ಇದೆ. ಹಾಗೆ ಇಲ್ಲಿ ನಿಮಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಕೂಡ ಸಿಗ್ತಿದೆ ನೋಡಿ. ಈ ಪರ್ಟಿಕ್ಯುಲರ್ ಸ್ಟಾಲಲ್ಲಿ ನಿಮಗೆ ಬಟ್ಟೆ ಹಾಗೂ ಬ್ಯಾಗ್ಸ್ ಕೂಡ ಸಿಗ್ತಿದೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಬ್ಯಾಗ್ಸ್ ಇದೆ ನೋಡಿ. ನೀವಿಲ್ಲಿ ನೋಡ್ತಿರೋದು ಶೀಪ್ ವೂಲ್ ಥ್ರೆಡ್ಸಿಂದ ಮಾಡಿರೋ ಬ್ಯಾಗ್ಸು. ಸೊ ಈ ಚಿಕ್ ಸ್ಲಿಂಗ್ ಬ್ಯಾಗ್ಸ್ ಬಂದು 500, ಇದು 1500 ಆಗುತ್ತೆ. ಸೊ ನಿಮಗೆ ಶಾರ್ಟ್ ಕುರ್ತೀಸು ಅಷ್ಟೇ ಇಲ್ಲಿದೆ. ಶಾರ್ಟ್ ಕುರ್ತೀಸ್, ಲಾಂಗ್ ಕುರ್ತೀಸ್ ಎಲ್ಲ ಇದೆ. ಅಷ್ಟೇ ಇಲ್ಲ, ಇಲ್ಲಿ ನಿಮಗೆ ಕಾಟ್ ಸೆಟ್ಸ್ ಕೂಡ ಸಿಗ್ತಿದೆ ನೋಡಿ. ಸರ್ ಎಷ್ಟು ಬೀಳತ್ತೆ ಸರ್ ಒಂದು ಪೀಸು? ಹಾಂ, ಸೊ ಇದು ಒಂದು ಪೀಸ್ ಬಂದು ನಿಮಗೆ 600 ಬೀಳತ್ತೆ. ಸೊ ಈ ಪರ್ಟಿಕ್ಯುಲರ್ ಸ್ಟಾಲ್ನಲ್ಲಿ ನೀವು 2 ಟಾಪ್ಸ್ ತೊಗೊಂಡ್ರೆ 900 ರುಪೀಸು, 3 ಟಾಪ್ಸ್ ತೊಗೊಂಡ್ರೆ 1000 ರುಪೀಸ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ನಿಮಗೆ ಶಾರ್ಟ್ ಕುರ್ತೀಸಿಂದ ಹಿಡಿದು ಲಾಂಗ್ ಕುರ್ತೀಸ್ವರೆಗೂ ಎಲ್ಲನೂ ಸಿಗುತ್ತೆ. ಬರೀ ಕುರ್ತೀಸ್ ಬ್ಯಾಗ್ಸ್ ಅಲ್ಲ, ನಿಮಗೆ ಇಲ್ಲಿ ತಿನ್ನೋ ಪದಾರ್ಥಗಳೂ ಕೂಡ ಸಿಗ್ತಿದೆ. ಸೊ ನೀವೇನಾದರೂ ವುಡನ್ ಕೋಮ್ಸ್ ಅಥವಾ ಸ್ಟೀಲ್ ಸ್ಟ್ರಾಸ್ ಬೇಕಂದರೆ ಈ ಸ್ಟಾಲ್ನ ನೀವು ವಿಸಿಟ್ ಮಾಡ್ಬೋದು. ಇಲ್ಲಿ ಸೊ ಸ್ಟಾಲ್ ನಂಬರ್ A24 ನಿಮಗೆ ವೆರೈಟೀಸ್ ಆಫ್ ಸ್ಪೈಸಸ್ ಸಿಗುತ್ತೆ. ಸೊ ಈಚ್ ಪ್ಯಾಕೆಟ್ ಬಂದು 20 ರುಪೀಸ್ ಅಂತ ಹಾಕಿದ್ದಾರೆ.
ಸೊ ಈ ಪಕ್ಕದ ಸ್ಟಾಲ್ದಲ್ಲೇ ನಿಮಗೆ ಹೇರ್ ಆಕ್ಸೆಸರೀಸಿಂದ ಹಿಡಿದು ಬ್ರೇಸ್ಲೆಟ್ಸು, ಸ್ಕ್ರಂಚೀಸು, ಕ್ಯೂಟಾಗಿರೋ ಹೇರ್ ಕ್ಲಿಪ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಫ್ರೂಟ್ ಸ್ಟಾಲ್ ಕೂಡ ಇದೆ. ಹಾಗೆ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಜುಮ್ಕಿ ಕಲೆಕ್ಷನ್ಸ್ ಕೂಡ ಇದೆ ನೋಡಿ. ಓಕೆ, ಸೊ ಪ್ರೈಸ್ ರೇಂಜ್ ಏನು ಸ್ಟಾರ್ಟ್ ಆಗುತ್ತೆ? ಸೊ ನಿಮಗೆ ಇಲ್ಲಿ 800ಇಂದ ಜ್ಯುವೆಲ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಜುಮ್ಕೀಸ್ ಎಲ್ಲ 50 ರೂಪೀಸಿಂದ ಸ್ಟಾರ್ಟ್ ಆಗ್ತಿದೆ. ಸೊ ನೀವು ನೋಡ್ತಾ ಹೋದರೆ ಜುಮ್ಕಿ ಸ್ಟಾಲು, ಜ್ಯುವೆಲ್ರಿ ಸ್ಟಾಲ್ ಎಲ್ಲ ತುಂಬಾ ಇದೆ. ಸೊ ಈ ಪರ್ಟಿಕ್ಯುಲರ್ A30 ಸ್ಟಾಲಲ್ಲಿ ನಿಮಗೆ ಬುಕ್ಸ್ ಸಿಗ್ತಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಓದೋ ಥರ ಬುಕ್ಸ್ ಅವೈಲೇಬಲ್ ಇದೆ. ಸೊ ನೀವು ನೋಡ್ತಾ ಹೋದರೆ ಸ್ಟಾಲ್ಸ್ ಅಂತೂ ತುಂಬಾ ಇದೆ. ಸೊ ನೀವು ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡಿ ನೋಡಿ ಹೋಗಿ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟಾಲ್ನ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ ನೀವು ಯಾವ್ದು ಏನು ತೊಗೊಳ್ಬೇಕಂತ ಅನಿಸುತ್ತೋ ತೊಗೊಳ್ಳಿ. ಸೊ ಈ ಪರ್ಟಿಕ್ಯುಲರ್ A44 ಶಾಪ್ನಲ್ಲಿ ಒಂದು ಕುರ್ತಿಗೆ 700, 2 ತೊಗೊಂಡ್ರೆ 1200, ಹಾಗೆ 3 ತೊಗೊಂಡ್ರೆ 1500. ಹಾಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡಿ. ಸೊ ಇಲ್ಲಿ ನಿಮಗೆ ಭಾಗ್ಯಲಕ್ಷ್ಮಿ ಅವರ ಬೆಣ್ಣೆ ಮತ್ತು ಗುಲ್ಕನ್ ಕೂಡ ಸಿಗ್ತಿದೆ. ಸೊ ನೀವು ಇಲ್ಲಿ ಬಂದರೆ ಗುಲ್ಕನ್ ಎಲ್ಲ ತಿನ್ಬೋದು. ಸೊ ಹಾಗೆ ಮುಂದೆ ಬಂದರೆ ಇಲ್ಲೂ ಕೂಡ ಪ್ಲಾಸ್ಟಿಕ್ ಫ್ಲವರ್ಸ್ ಅಂದರೆ ಡ್ಯೂಪ್ಲಿಕೇಟ್ ಫ್ಲವರ್ಸ್ ಅವೈಲೇಬಲ್ ಇದೆ. ಸೊ ನೀವೇನಾದರೂ ಮನೆಯಲ್ಲಿ ವಾಸಲ್ಲಿ ಇಡ್ತೀರಾ, ಅದಕ್ಕೆಲ್ಲ ಪರ್ಫೆಕ್ಟ್ ಆಗಿರುತ್ತೆ ನೋಡಿ. ಇಲ್ಲಿ ನಿಮಗೆ ಸ್ಯಾರೀಸ್ ಕೂಡ ಅವೈಲೇಬಲ್ ಇದೆ. ಸೊ ನೀವೇನಾದರೂ ಆ್ಯನಿಮೆ ಫ್ಯಾನ್ಸ್ ಆಗಿದ್ದರೆ ಈ ಸ್ಟಾಲ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಸ್ಟಾಲ್ ನಂಬರ್ ಬಂದು A66 ಅಂತ. ಸೊ ನೋಡಿದ್ರಲ್ವ ಈ ವಿಡಿಯೋ ಫ್ಲವರ್ ಶೋ. ಕಬ್ಬನ್ ಪಾರ್ಕ್ನಲ್ಲಿ ನಡೀತಿರೋ ಈ ಫ್ಲವರ್ ಶೋ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದೀರಾ ಅಂದರೆ ಬನ್ನಿ. ಯೂಶಲಿ ಬೆಳಗ್ಗೆ ಹೊತ್ತು ಬರೋದು ತುಂಬಾ ಬೆಸ್ಟು, ಯಾಕಂದರೆ ಕ್ರೌಡು ಕಮ್ಮಿ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.